ನಿರ್ವಹಿಸಲು ಬಂದಿದ್ದಾರೆ ವೀರೇಶ್. ಉತ್ತಮವಾದ ಹೊಡೆತ, ಎಕ್ಸಲೆಂಟ್ ಕ್ಯಾಚ್, ವಿಕೆಟ್ ಈಸ್ ಗಾನ್. ಬಹಳ ಅದ್ಭುತವಾಗಿ ಕ್ಯಾಚ್ ಅನ್ನು ಹೊಡೆದಿದ್ದಾರೆ ಕೃಷ್ಣ. ಮೊದಲನೇ ಅಟೆಂಪ್ಟ್ ನಲ್ಲಿ ಕ್ಯಾಚ್ ಕೈ ಚೆಲ್ಲಿದ್ರು, ಮತ್ತೆ ಎರಡನೇ ಅಟೆಂಪ್ಟ್ ನಲ್ಲಿ ಕ್ಯಾಚ್ ಹಿಡಿದು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಈಗ ಅವಿನಾಶ್ ಸರ್ ಅವರ ಸ್ಥಾನವನ್ನು ತುಂಬಲು ಹೊಸ ಬ್ಯಾಟ್ಸ್ಮನ್ ಪರಶುರಾಮ್ ಬೆಟಗೇರಿ ಅವರು ಬ್ಯಾಟ್ ಬೀಸಲು ಬರ್ತಾ ಇದ್ದಾರೆ. ಇದು ಇವರ ಮೊದಲನೇ GPL ಮ್ಯಾಚ್ ಅನ್ನು ಆಡಲು ಹೀಗೆ ತಾನೇ ಬರ್ತಾ ಇದ್ದಾರೆ. ಉತ್ತಮವಾದ ಎಸೆತ, ಡಾಟ್ ಬಾಲ್ ಕೂಡ ಆಗಿದೆ ಇಲ್ಲಿ. ಇನ್ನು 16 ಬಾಲ್ 11 ರನ್ ಬೇಕಾಗಿದೆ. ಗೇಮ್ ಮಾತ್ರ ಸಖತ್ತಾಗಿ ಆನ್ ಆಗಿದೆ. ಉತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು. ರನ್ಔಟ್ ಆಗೋ ಸಾಧ್ಯತೆ ಕೂಡ ತುಂಬಾನೇ ಇತ್ತು. ಅಲ್ಲಿ ಕೈಯಲ್ಲಿ ಕೊಟ್ಟಿದ್ರೆ ವಿಕೆಟ್ ಆಗೋ ಚಾನ್ಸ್ ತುಂಬಾನೇ ಇತ್ತು. ಬ್ಯಾಟ್ ಆಗಿದೆ ಸರ್, ಇದು ಲೆಗ್ ಬಾಯ್. ಓಕೆ, ಥ್ಯಾಂಕ್ ಯು. ಬಹಳ ಸುಲಭವಾದ ರನ್ಔಟ್ ಕೂಡ ಇತ್ತು. ಅಲ್ಲಿ ಬಹಳ ಅವಸರ ಮಾಡಿಬಿಟ್ರು ಫೀಲ್ಡ್ಮನ್ಸ್. ಮತ್ತೊಂದು ವಿಕೆಟ್ ಈಸ್ ಗಾನ್. ಮತ್ತೆ ಸಂಕಷ್ಟದಲ್ಲಿ ಪಿಂಕ್ ಹಿಟರ್ಸ್ ತಂಡದ ಆಟಗಾರರು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿ ವಿಕೆಟ್ ಕಳ್ಕೊಳ್ತಾನೆ ಇದ್ದಾರೆ. ಮತ್ತೆ ಈ ಸಾರಿ ಕೂಡ ಕೃಷ್ಣ ಅವರೇ ಕ್ಯಾಚ್ ಹಿಡಿದಿದ್ದಾರೆ. ಇದೇ ಓವರ್ನಲ್ಲಿ ಪ್ರಮುಖ 2 ವಿಕೆಟ್ ನಷ್ಟ. ಮತ್ತೆ ಸಂಕಷ್ಟದಲ್ಲಿ ಕೂಡ ಪಿಂಕ್ ಹಿಟರ್ಸ್ ತಂಡದ ಆಟಗಾರರು. ಈಗ ಖಾದರ್, ದೀಪು ರಾಠೋಡ್ ಅವರ ಸ್ಥಾನವನ್ನು ತುಂಬಲು ಖಾದರ್ ಅವರು ಹೋಗ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಕೂಡ ಮ್ಯಾಚ್ ನಡೀತಾ ಇದೆ. ಇದೊಂದು ಬ್ಯಾಟ್ಸ್ಮನ್ ಖಾದರ್ 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 ವಿಕೆಟ್ 7 ವಿಕೆಟ್ ನಷ್ಟ. ಫೀಲ್ಡಿಂಗ್ ಸೆಟ್ ಮಾಡಿ ಬಾಲ್ ಹಾಕ್ಸ್ಬೇಕು ಯಾವಾಗಲೂ. ಎಕ್ಸಲೆಂಟ್ ಬೌಲಿಂಗ್. ವೀರೇಶ್ ಅವ್ರ ಕಡೆಯಿಂದ ದೊಡ್ಡ ಆಪಲ್ ಕೂಡ ಇದೆ. ನಾಟ್ ಔಟ್ ಎಂದು ಘೋಷಣೆ ಕೂಡ ಆಗಿದೆ ಇಲ್ಲಿ. ಮತ್ತೆ ಡಾಟ್ ಬಾಲ್ ಕೂಡ ಆಗಿದೆ ಇಲ್ಲಿ. ಬಹಳ ಪ್ರೆಷರ್ ಕೂಡ ಬೀಡ್ ಆಗ್ತಾ ಇದೆ ಇಲ್ಲಿ ಪದೇ ಪದೇ. ವೈಡ್ ಬಾಲ್, ಮತ್ತೆ ತಂಡಕ್ಕೆ ಉಚಿತ ರನ್ ಕೊಡುಗೆ. ಈ ಲಾಸ್ಟ್ ಮೂಮೆಂಟ್ ನಲ್ಲಿ ಈ ತರ ಎಕ್ಸ್ಟ್ರಾ ರನ್ ನೀಡಿದ್ರೆ ಅಪೋಸಿಟ್ ಟೀಮ್ಗೆ ಗೆಲ್ಲಲು ಸುಲಭ ಮಾಡಿಕೊಟ್ಟಂತಾಗುತ್ತದೆ. ಈ ಊರಿನ ಕೊನೆ ಎಸೆತ. ಉತ್ತಮವಾದ ಎಸೆತ, ಎಕ್ಸಲೆಂಟ್ ಬೌಲಿಂಗ್ ವೀರೇಶ್ ಅವ್ರ ಕಡೆಯಿಂದ. ಡಾಟ್ ಬಾಲ್ ಕೂಡ ಆಗಿದೆ ಇಲ್ಲಿ. ಊರು ಕೂಡ ಮುಕ್ತಾಯ. 8 ಓವರ್ ಮುಕ್ತಾಯಕ್ಕೆ 47 ರನ್, 7 ವಿಕೆಟ್ ನಷ್ಟ.
12 ಬಾಲ್ ಇನ್ನು 9 ರನ್